ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ತಲೆ ಬಿಸಿ ಸದ್ಯಕ್ಕೆ ಕಮ್ಮಿಯಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಕಟಗಳ ಮೇಲೆ ಸಂಕಟ. ಈ ಮಧ್ಯೆ ಲೋಕಾಯುಕ್ತ ತನಿಖೆಯನ್ನ ಚುರುಕುಗೊಳಿಸಿದೆ, ಸ್ಥಳ ಮಹಜರಿಗೆ ಮುಂದಾಗ್ತಾ ಇದೆ. ಇವತ್ತು ವಿಜಯನಗರ ಬಡಾವಣೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಿಕ್ಕಿದೆ ಲೋಕಾಯುಕ್ತ. ದೂರುದಾರ ಸ್ನೇಹಮಯಿ ಕೃಷ್ಣ ಜೊತೆಗೆ ಈ ಸ್ಥಳ ಮಹಜರು ನಡೀಲಿಕ್ಕಿದೆ. 2 ದಿನದ ಹಿಂದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರುವಾಗಿತ್ತು. ಅಂದ್ರೆ ಮೂಲ ಜಮೀನೇನಿದೆ 3 ಎಕರೆ 16 ಗುಂಟೆ, ಅಲ್ಲಿ ಸ್ಥಳ ಮಹಜರಾಗಿತ್ತು. ಈಗ ವಿಜಯನಗರ ಬಡಾವಣೆಯಲ್ಲಿ ಸ್ಥಳ ಮಹಜರು ಆಗುತ್ತೆ. ಪರ್ಯಾಯ ನಿವೇಶನ ಪಡೆದಂತಹ ಜಾಗ, 14 ಸೈಟ್ಗಳನ್ನು ಪಡೆದಿದ್ದ ಜಾಗ, ಇಲ್ಲಿ ಸ್ಥಳ ಮಹಜರಾಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಜೊತೆಗೆ ಈ ಮಹಜರು ನಡೆಯುತ್ತೆ. 2 ದಿನದ ಹಿಂದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ಆಗಿತ್ತು. ಈಗ ವಿಜಯನಗರ ಬಡಾವಣೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸಲಿಕ್ಕಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ಈ ಸ್ಥಳ ಮಹಜರು ಆಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಜೊತೆಗೇನೆ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಆ 3 ಎಕರೆ 16 ಗುಂಟೆಯ ಕೆಸರೆ ಗ್ರಾಮದಲ್ಲಿ 2 ದಿನದ ಹಿಂದೆ ಸ್ಥಳ ಮಹಜರನ್ನು ನಡೆಸಿದ್ರು. ಈ ಕೆಸರೆ ಗ್ರಾಮದ್ದು ಸ್ಥಳ ಮಹಜರ ಆಗಿದೆ, ಮೂಲ ಜಮೀನಿಂದು. ಈಗ ಸದ್ಯಕ್ಕೆ ವಿಜಯನಗರ ಬಡಾವಣೆ ಅಂದ್ರೆ ಪರ್ಯಾಯ ಸೈಟ್ ತೆಗೆದುಕೊಂಡಂತಹ ಆ ವಿಜಯನಗರ ಬಡಾವಣೆಯಲ್ಲಿ ಸ್ಥಳ ಮಹಜರು ಆಗ್ಲಿಕ್ಕಿದೆ. ಕಂಪ್ಲೇಂಟ್ ಕೊಟ್ಟಿರುವ ಸ್ನೇಹಮಯಿ ಕೃಷ್ಣ ಅವರ ಜೊತೆಗೆ ಈ ಸ್ಥಳ ಮಹಜರ್ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಜಿಟಿ ದೇವೇಗೌಡರು ಬ್ಯಾಟ್ ಮಾಡಿದ್ದು ಕಳ್ಳರೆಲ್ಲರೂ ಕೂಡ ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಜಿಟಿ ದೇವೇಗೌಡ ನಿನ್ನೆ ದಸರಾ ವೇದಿಕೆಯಲ್ಲಿ ಮಾತಾಡಿದ್ರು. ಕಳ್ಳರೆಲ್ಲರೂ ಕೂಡ ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೌಂಟರ್ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರ ಕುಟುಂಬಕ್ಕೂ 50-50 ಅನುಪಾತದ ಅಡಿ ಸೈಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಹೇಳಿಕೆ. ಮೂಡ ಹಗರಣದ ಎಲ್ಲ ಕಳ್ಳರು ಒಂದಾಗಿದ್ದಾರೆ. ಇವರೆಲ್ಲರೂ ಕಳ್ಳರು, ಈ ಕಳ್ಳರೆಲ್ಲರೂ ಕೂಡ ಒಂದಾಗಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನನ್ನ ಹೋರಾಟ ಹತ್ತಿಕ್ಕುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಏನು 3 ಎಕರೆ 16 ಗುಂಟೆ ಜಮೀನೆಲ್ಲ ಸರ್ವೇನ ಮಾಡಿದ್ರು. ಇವತ್ತು ಅಧಿಕೃತವಾಗಿ ಸಿಎಂ ಅವರು ಪತ್ನಿ ಪಡೆದಿರುವಂತಹ ಸೈಟ್ ನಿವೇಶನಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಯಾವೆಲ್ಲ ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್? ಸರ್, ಅದೇನು ಶ್ರೀಮತಿ ಪಾರ್ವತಿ ಹೆಸರಿಗೆ 14 ನಿವೇಶನ ಮಂಜೂರಾತಿಯಾಗಿದೆ. ಆ ಎಲ್ಲ 14 ನಿವೇಶನಗಳು ಕೂಡ ಮಹಾಜರಣಗಳನ್ನ ನಡೆಸ್ತಾ ಇರೋದು. ಇವತ್ತು ಎಲ್ಲಿಗೆ ಸರ್? ಮೊದಲಿಗೆ ಯಾವ ನಿವೇಶ ಎಲ್ಲಿದೆ ಸರ್ ಜಾಗ ಇದು? ಸರ್, ಇದು 3ನೇ ಹಂತ, ವಿಜಯನಗರ 3ನೇ ಹಂತದಲ್ಲಿ ಇರತಕ್ಕಂಥ 80 ಅಡಿ ಅಳತೆಯ ನಿವೇಶನ ಇದು. ಇದ್ರ ಮಹಾಜನ ಇವಾಗ ಮಾಡ್ತಾ ಇದ್ದಾರೆ. ಸೊ ಇದಾದ ನಂತರ ಮುಂದಿನ ನಿವೇಶನ ಮಹಾಜನ ಮಾಡ್ತಾ ಇರೋದು. ತೆರಿಗೆ ಮೇಲೆ ಚೆನ್ನಾಗಿ ನಡೀತದೆ, ಹೇಗೆ ನಂಬಿಕೆ ಇದೆ ಹೇಗೆ ಸರ್ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ? ಸರ್, ಈಗ ಸದ್ಯಕ್ಕೆ ನಡೀತಾ ಇದೆ. ಮುಂದಿನ ದಿನಗಳಿಗೆ ಏನು ಮಾಡ್ತಾ ನೋಡಬೇಕು. ಎಲ್ಲೇ ಕೂಡ ಜಿಟಿ ದೇವೇಗೌಡ ಹೇಳಿಕೆ ಗಮನಿಸಿದ್ರಿ ಸರ್. ಎಲ್ಲ ಒಂದು ಕಡೆ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ಒಂದಾಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಸರ್ ಈ ಪ್ರಕರಣದಲ್ಲಿ. ಸರ್, ಅವರಿಬ್ಬರೇ ಅಲ್ಲ, 50-50 ಅನುಪಾತದಲ್ಲಿ ಯಾರು ನಿವೇಶನಗಳು ಪಡೆದರೆ ಆ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಅಧಿಕಾರಿಗಳು, ಎಲ್ಲ ಪ್ರಭಾವಿ ವ್ಯಕ್ತಿಗಳು ಎಲ್ಲ ಒಂದಾಗ್ತಾರೆ. ಅವ್ರದ್ದೇ ಒಂದು ತಂಡವನ್ನು ಅಥವಾ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ನನ್ನ ವಿರುದ್ಧ ಅಥವಾ ಮತ್ತು ಈ ಒಂದು ಪ್ರಕರಣದ ವಿರುದ್ಧ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ದಿಢೀರೇ ಸಿದ್ದರಾಮಯ್ಯ ವಿರುದ್ಧ ಸ್ನೇಹ ಬೆಳೆಸೋಕೆ ಏನು ಕಾರಣ ಅಂತ ಸರ್? ಸರ್, ಅದು ಅವ್ರು ಇದುವರೆಗೆ ಏನು ತಿಳ್ಕೊಂಡ್ರು, ಸ್ನೇಹಮಯಿ ಕೃಷ್ಣ ಬರೀ ಸಿದ್ದರಾಮಯ್ಯರ ಮತ್ತು ಅವ್ರ ಕುಟುಂಬದ ವಿರುದ್ಧ ಮಾತ್ರ ಹೋರಾಟ ಮಾಡ್ತಾ ತಿಳ್ಕೊಂಡ್ರು. ಈಗ ತನಿಖೆ ಮತ್ತು ಈ ವಿಚಾರಣೆ ನೋಡಿದಾಗ 50-50 ಅನುಪಾತದಲ್ಲಿ ಯಾರು ಅಕ್ರಮ ನಿವೇಶನ ಪಡ್ತಾರೆ, ಸೊ ಎಲ್ಲರ ವಿರುದ್ಧ ತನಿಖೆ ನಡೆದ ಕಂಡು ಬಂದಿರೋದ ಈಗ ಎಲ್ಲರೂ ಒಂದಾಗ ಸಾಧ್ಯತೆ ಸಹಜವಾಗಿ ಬಂದಿದೆ. ಅವ್ರಿಗೆ ಯಾರು ಭಯ ಕಾಡ್ತಿದೆ ಹೇಗೆ ಸರ್ ಅಂತ ಈ ಪ್ರಕರಣದಲ್ಲಿ? ಖಂಡಿತವಲ್ಲ ಸರ್. ಈಗ ಅವ್ರ ಕುಟುಂಬದ ಹೆಸರಲ್ಲೂ ಕೂಡ ಈ ಥರ 50-50 ಮೇಲೆ ಅಕ್ರಮ ನಿವೇಶನಗಳು ಪಡೆದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಕೂಡ ಆರೋಪಿಗಳಾಗೋ ಸಾಧ್ಯತೆ ಇರೋದ್ರಿಂದ ಅವರಿಗೆ ಸಹಜವಾಗಿ ಭಯ ಕಾಡುತ್ತೆ. ಎಲ್ಲರೂ ಒಂದಾಗ್ತಾರೆ ಸರ್. ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲರೂ ಒಂದಾಗ್ತಾರೆ. ಸೊ ಒಂದು ಕಡೆ ಸಭೆಗಳು ನಡೆಸೋವಂಥದ್ದು, ಸೊ ಏನು ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸೋವಂಥದ್ದು, ಸೊ
ಸೊ ಇದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಚು ರೂಪಿಸೋದು ಇವೆಲ್ಲ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ. ಅಂದರೆ FIR ದಾಖಲಾದ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಕೇಳ್ತೀರಾ ಸರ್? ಅಲ್ಲ, ಇದೇ ಪ್ರಶ್ನೆ ಸಿದ್ದರಾಮಯ್ಯ ಅವ್ರು ಕೇಳಬೇಕು ಸರ್. GT ದೇವೇಗೌಡರು ಹೇಳೋಕ್ಕಿಂತ ಮುಂಚೆ ಇದೇ ಸಿದ್ದರಾಮಯ್ಯ ಅವರು ಹಿಂದೆ ಯಡಿಯೂರಪ್ಪ ಅವರಿಗೆ ಬೇರೆಲ್ಲ ಕೇಳಿದ್ರಲ್ಲ, ಆವಾಗ ಕೇಳಿದಂಥ ವ್ಯಕ್ತಿ ಈಗ ಯಾಕೆ ಉಲ್ಟಾ ಹೊಡಿತಾನೆ ಅನ್ನೋದ್ರ ಬಗ್ಗೆ GT ದೇವೇಗೌಡರು ಒಂದು ಸ್ಪಷ್ಟೀಕರಣ ಕೊಡಬೇಕು. ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡೋಲ್ಲ. ಅದೇ ಸಿದ್ದರಾಮಯ್ಯ ಅವರು ಹಿಂದೆ ನೈತಿಕತೆ ಪ್ರಶ್ನೆ ಮಾಡಿ ರಾಜೀನಾಮೆ ಕೊಡಬೇಕು, ಆರೋಪಿತ ವ್ಯಕ್ತಿ ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗಳ ಪ್ರಭಾವ ಬೀರ್ತಾವೆ ಅಂತ ಅವರೇ ಹೇಳಿದ ಮಾತನ್ನು ಸೊ ಈಗ ಯಾಕೆ ಇವರು ಅವರೇ ಬದಲಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಇದಿಷ್ಟು ದೂರದಾರದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ಎಲ್ಲ ಕಳ್ಳರು ಕೂಡ ಒಟ್ಟಾಗ್ತಾ ಇದ್ದಾರೆ, ನಾನು ಮಾತ್ರ ಎಲ್ಲರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. GT ದೇವೇಗೌಡರ ವಿರುದ್ಧ ಕೂಡ ಹೋರಾಟ ಮಾಡ್ತಾರೆ. ಅವರು ಕೂಡ 50-50ಯಲ್ಲಿ ಸಾಕಷ್ಟು ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿಯೇ ಈ ರೀತಿಯಾದಂತಹ ಮಾತುಗಳೆಲ್ಲ ಆಡ್ತಾ ಇದ್ದಾರೆ, ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪಡುವ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕುಮಾರಸ್ವಾಮಿ ಅಶೋಕ್ ಇಬ್ಬರು ಕೂಡ ದೊಡ್ಡ ಹುಚ್ಚರು ಅಂತ ಸಚಿವ ಬೋಸರಾಜ್ ಅವರು ಇವರಿಬ್ಬರ ವಿರುದ್ಧ ಕಿಡಿಕಾರಿದ್ದಾರೆ. ಮಾತೆತ್ತಿದ್ರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳ್ತಿದ್ದಾರೆ. ಇವರಿಬ್ಬರಿಗೂ ದೊಡ್ಡ ಹುಚ್ಚು ಹಿಡಿದಿದೆ. ಕುಮಾರಸ್ವಾಮಿ ಮತ್ತು ಅಶೋಕ್ ಇಬ್ಬರು ಕೂಡ ಹುಚ್ಚರು, ಇವರಿಬ್ಬರಿಗೂ ಹುಚ್ಚು ಹಿಡಿದಿದೆ ಅಂತ ಹೇಳಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, CM ರಾಜೀನಾಮೆಯನ್ನ ಕೇಳಿದ್ದಕ್ಕೆ ಬೋಸರಾಜ್ ಗರಂ ಆಗಿ ಈ ರೀತಿ ಕುಮಾರಸ್ವಾಮಿ ಮತ್ತು ಅಶೋಕ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾವಾಗ ನೋಡಿದ್ರೂ ಕೂಡ ಹುಚ್ಚರಂತೆ ಕೂಗಾಡ್ತಾರೆ, ಇಬ್ಬರಿಗೂ ಹುಚ್ಚು ಹಿಡಿದಿದೆ ಅಂತ ಸಚಿವ ಬೋಸರಾಜು ಅವರು ರಾಯಚೂರಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಹುಚ್ಚಿಡ್ದಂಗೆ ಹೊಡೆದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರೆ ಅಂತೇಳಿ ನೇರವಾಗಿ ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವ್ರ ಮೇಲೆ ಕೇಸ್ ಆಗಿ FIR ಆಗಿದೆ, ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪರ ಮೇಲಂತೂ 100 ಕೇಸ್ ಇದಾವೆ, ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳ್ ಅವರು, ಮಾಜಿ ಕೇಂದ್ರ ಸಚಿವರು BJP ಸರ್ಕಾರದಲ್ಲಿ, ಅವರೇ ಕ್ಲಿಯರ್ ಆಗಿ ಅನೇಕ ಬಾರಿ ಹೇಳಿದರು. ಈಗ ಮತ್ತೆ ಪುನಃ ವಿಚಾರ ಮಾಡಿದರು. ನಾವು ನಮ್ಮ ಪಕ್ಷದಲ್ಲಿ ಕೆಲವರು ಭ್ರಷ್ಟಾಚಾರದಿಂದ ಪಡೆದಿರ್ತಕ್ಕಂಥ 1000 ಕೋಟಿ ರೂಪಾಯಿ ಕಿಡ್ಕೊಂತಾರೆ. ಈ ಸರ್ಕಾರನ ತೆಗೆದು ಅವರು ಮುಖ್ಯಮಂತ್ರಿ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವರು ಅಂತೇಳಿ ಅವರೇ ಸ್ವತಃ BJP ನಾಯಕರೇ ಹೇಳ್ತಾರೆ. ಸೊ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕುಮಾರಸ್ವಾಮಿ ಅವರು, ವಿಜಯೇಂದ್ರವರು, ನಮ್ಮ ಯಡಿಯೂರಪ್ಪನವರು, ಅಶೋಕ್ ಅವರು ಅದಕ್ಕೆ ಯಾವುದೇ ಉತ್ತರ ಕೊಡೋಂಗಿಲ್ಲ. ಅವ್ರ ಹೈಕಮಾಂಡ್ನವರು ಅಮಿತ್ ಶಾ ಅವರು, ಮೋದಿಯವರು ಸಹಿತ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಹುಚ್ಚಿಡ್ದಂಗೆ ಹೊಡೆದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರೆ ಅಂತೇಳಿ ನೇರವಾಗಿ ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವ್ರ ಮೇಲೆ ಕೇಸ್ ಆಗಿ FIR ಆಗಿದೆ, ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪರ ಮೇಲಂತೂ 100 ಕೇಸ್ ಇದಾವೆ, ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳ್ ಅವರು, ಮಾಜಿ ಕೇಂದ್ರ ಸಚಿವರು BJP ಸರ್ಕಾರ.